ಪಂಡ್ರಾಪುರಕ್ಕೆ ಹೋಗೋಣ ಅಂತ ಇದ್ದೀನಿ. ನೀನು ನನ್ನ ಜೊತೆ ನಡಿ. ನಿಮ್ಮಿಚ್ಛೆ ಇದ್ದ ಹಾಗೆ ಆಗ್ಲಿ ಗುರುದೇವ. ಚಂದ್ರಭಾಗ ನದಿಯಲ್ಲಿ ಸ್ನಾನ ಮಾಡೋಣ, ವಿಠಲ ರುಕ್ಮಿಣಿಯರ ದರ್ಶನ ಮಾಡೋಣ, ದೇವಸ್ಥಾನ ಪ್ರದಕ್ಷಿಣೆ ಹಾಕೋಣ. ಮೊದಲಾದ್ರೆ ಅಮ್ಮ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ಲು. ನಾನು ಅಮ್ಮನ ಜೊತೆ ಇರಬೇಕಾದ್ರೆ ರಾತ್ರಿ ಹೊತ್ತು ಹೊರಗಡೆ ಹೋಗೋಕ್ಕೂ ಬಿಡ್ತಾ ಇರ್ಲಿಲ್ಲ. ಅಷ್ಟೊಂದು ಕಾಪಾಡ್ತಿದ್ಲು. ಆದ್ರೆ ಇಲ್ಲಿ ನನಗೆ 10 ಆನೆಗಳ ಶಕ್ತಿ ಬಂದಿತ್ತು. ಬಾಳು, ಅಷ್ಟೊಂದು ಶಕ್ತಿ ಪ್ರದರ್ಶನ ಮಾಡೋ ಅವಶ್ಯಕತೆ ಏನಿತ್ತು? ಆ ಶೆಟ್ರು ನಿನಗೆ ದುಡ್ಡು ಕೊಡೋದಿದ್ರ? ಮತ್ತೆ ಅವರು ದುಡ್ಡು ಕೊಟ್ರೆ ಏನ್ ಬಂತು? ಜೀವ ಏನಾದ್ರೂ ಹೋಗಿದ್ರೆ ಏನ್ ಮಾಡೋದು? ಇಲ್ಲಪ್ಪ, ನಿನ್ ಜೀವ ಏನು ಹೋಗೋದಿಲ್ಲ. ನೀನೇನು ಯೋಚನೆ ಮಾಡಬೇಡ. ಮಧು, ಅಲ್ಲಿ ನೋಡಿ ಬರ್ತಾ ಇದ್ದಾರೆ. ನನಗನ್ಸುತ್ತೆ ಅವ್ರು ಕಳ್ಳರು ಅಂತ. ಹೇ ಬಾಳು, ನನಗೆ ತುಂಬಾ ಭಯ ಆಗ್ತದೆ. ಈಗ ಈ ಜನ ಬಂದು ನಮ್ಮನ್ ಕುರಾಡಿಯಿಂದ ಹೊಡೆದು ಶೆಟ್ರು ಮನೇನ್ ಕನ್ನ ಹಾಕ್ತಾರೆ. ಅಯ್ಯೋ, ಅವ್ರು ಮುಂದೇನಾದ್ರೂ ಬರ್ಲಿ ಇರೋ. ದೇವ್ರೆ, ನಮ್ಮನ್ ಕಾಪಾಡಪ್ಪ. ಅರೆ, ಅವರು ಮುಂದೇನಾದ್ರೂ ಬರ್ಲಿ ಇರು. ಮಾಮ, ಮುಂದೆ ಏನಾಯ್ತು? ನೀವೊಂದು ಗಮನಿಸಿ, ಕಳ್ಳರು ಕಾಕರು ದುಷ್ಟರನ್ನ ನೋಡಿ ಎಲ್ರೂ ಹೆದರ್ಕೊಂಡ್ರೆ, ಆದ್ರೆ ನಮ್ ಬಾಳು ಸಣ್ಣವನಾಗಿದ್ರು ಸಹ ಎಲ್ರೂ ನೋಡ್ಕೋತಾ ಇದ್ದ. ಅದು ಯಾವ್ದ್ರ ಸಲುವಾಗಿ? ಅವನ್ ಸಣ್ಣವನೇ ಆಗಿರ್ಲಿ ಅಥವಾ ದೊಡ್ಡವನೇ ಆಗಿರ್ಲಿ, ಯಾಕೆ ಅಂತಂದ್ರೆ ಅವನು ಪ್ರತ್ಯಕ್ಷ ದೇವರ. ಗುರುದೇವ, ನೀನು ಸಣ್ಣವನಾಗಿದ್ದಾಗ ಸಹ ಎಲ್ರಿಗೂ ಆಧಾರವಾದ, ಮತ್ತೆ ಈಗಂತೂ ಎಲ್ರಿಗೂ ತಂದೆ ತಾಯಿ ಆಗಿದ್ಯಾ. ಇವರು ನನ್ನ ಗುರುದೇವ, ನನ್ನ ತಾಯಿಯ ಸ್ಥಾನದಲ್ಲಿದ್ದಾರೆ. ನನ್ನ ಮೇಲೆ ಇವರಿಗೆ ತುಂಬಾ ಮಮತೆ ಇದೆ. ಅದಕ್ಕೆ ಹೀಗೆಲ್ಲ ಹೇಳ್ತಾ ಇದ್ದಾರೆ ನನ್ನ ಬಗ್ಗೆ. ನನ್ ಬಾಳು ಎಷ್ಟು ದೊಡ್ಡವನಾಗಿದ್ದಾನೆ ಅಂತಂದ್ರೆ ನನ್ ಕೈ ಅವನ ಹತ್ರ ಮುಟ್ತಿಲ್ಲ. ಗುರುದೇವ, ಗೋದಾ ಅವರೇ, ಆ ಬಾಳುನ ಕರಿ ಇಲ್ಲಿ. ಆಯ್ತು. ಬಾಳು, ಓ ಬಾಳು, ನಿನ್ನ ಅಮ್ಮ ಕರೀತಾ ಇದ್ದಾರೆ. ಏನಾಯ್ತು? ಏನಿಲ್ಲ, ಆ ಬಾಳುನ ಕರಿತಿದ್ವಿ. ಯಾಕೆ? ಯಾಕೆ ಅಂತಂದ್ರೆ ನಾನು ಅವನ ಹತ್ರ ಏನೋ ಕೇಳ್ಬೇಕು. ರಾತ್ರಿ ಏನೇನಾಯ್ತು ಸರಿಯಾಗಿ. ಏನಾಯ್ತು ಅಮ್ಮವ್ರೆ? ಏಯ್, ನಾನ್ ಕರ್ದಿರೋದು ನಾನು. ಸರಿ ಹೇಳಿ. ರಾತ್ರಿ ನಿಖರವಾಗಿ ಏನಾಯ್ತು? ನಿಖರವಾಗಿ ಏನಾಯ್ತು? ಸೇಠ್ಜಿ ಅವ್ರಿಗೆ ಇವ್ರಿಗೆಲ್ಲ ಹೇಳಿದ್ದೀನಲ್ಲ, ಆಗ ನೀವೇ ಇರ್ಲಿಲ್ಲ. ನೀನ್ ಯಾಕೆ ಹೇಳಲಿಲ್ಲ ನನಗೆ? ಅಮ್ಮ, ಅವನು ಅದನ್ನೇ ಹೇಳ್ದ, 4 ಜನ ಬಂದ ಅಂತ. ತಡಿ, ನನಗೆ ಅವನ್ ಬಾಯಿಂದ ಓದಿದೆ. ಅಯ್ಯೋ, 3-4 ಬಂದಿದ್ರು. ಬಟ್ಟೆ ಕಟ್ಕೊಂಡ್ ಬಂದಿದ್ರು ಎಲ್ಲರೂ. ಅವ್ರ ಕೈಯಲ್ಲಿ ಗುರಣಿ ಮತ್ತು ಕೋಲ್ಗಳಿದ್ದವು. ಮತ್ತೇನು, ಎಲ್ರನ್ನು ಹೊಡೆದು ಕಳ್ಸಿದೀನಿ. ಅರೆ, ಎಷ್ಟು ಸುಳ್ಳು ಹೇಳ್ತೀಯಪ್ಪ ನೀನು. ನೀನಿರೋದಿಷ್ಟು, ಮತ್ತವ್ರು 3 ಜನ ಇದ್ರಂತೆ.
ಅವ್ರು ನಿನಗ್ ಹೆದ್ರಕೊಂಡು ಓಡ್ ಹೋಗ್ಬಿಟ್ರಾ? ಅದೇ ಅಲ್ವಾ? ಅಯ್ಯೋ, ನಂಬೋ ಅಂತ ನಿಜ ಹೇಳಪ್ಪ. ಸರಿ ಆಯ್ತು, ಮತ್ತೆ ನೀವೊಂದು ಕೆಲಸ ಮಾಡಿ, ನಾನೇನು ಇಲ್ಲಿ ರಾತ್ರಿ ಇಡೀ ಉಳ್ಕೊಳ್ಳೋದಿಲ್ಲ, ಮತ್ತೆ ನೋಡಿ ಏನಾಗುತ್ತೆ ಅಂತ. ಇಲ್ಲ ಇಲ್ಲ ಬಾಳು, ನೀನ್ ಹಾಗೆ ಹೇಗ್ ಮಾಡಕ್ಕಾಗುತ್ತೆ? ನೀನ್ ಇವತ್ತಿಲ್ಲೇ ಇರ್ಬೇಕು ಬಾಳು. ಅರೆ, ಅವನಿಗೆ ಯಾಕೆ ಇರಕ್ ಹೇಳ್ತಾ ಇದೀಯಾ? ನನಗೇನು ಇವನ್ ಮೇಲೆ ಯಾವ ವಿಶ್ವಾಸನೂ ಇಲ್ಲ. ಇರ್ಲಿ ಬಿಡಿ ಅಮ್ಮವ್ರೆ, ನಾನೇನು ಇನ್ಮೇಲೆ ನಿಮ್ಮ ಮನೆ ಕಾಯೋ ಕೆಲಸ ಮಾಡೋದಿಲ್ಲ. ನನ್ನ ಪಾಡಿಗೆ ಹೊರಗಡೆ ಇರ್ತೀನಿ. ಅದೇನಿದೆಯೋ ನೀವೇ ನೋಡ್ಕೊಳ್ಳಿ. ಅರೆ, ಎಷ್ಟು ಸೊಕ್ಕಿವನಿಗೆ! ನನಗೆ ಎದುರು ಮಾತಾಡ್ ಹೋಗ್ತಾ ಇದ್ದಾನೆ. ನನಗೆ ನಾನ್ ನೋಡ್ ಬರ್ತೀನಿ ಏನಾಯ್ತು ಅಂತ. ಗುರುದೇವ, ಏನಾಯ್ತು? ನಮ್ಮಿಂದ ಏನಾದ್ರೂ ತಪ್ಪಾಯ್ತಾ? ಹೀಗೆ ಒಂದೇ ಸಲಕ್ಕೆ ಯಾಕೆ ಎದ್ದು ಬಂದ್ರಿ? ಬಾಳು, ಇವತ್ತು ಜನರಿಗೆ ಕಾಣೋದಿಲ್ಲ, ಆದ್ರೆ ಮುಂದೆ ಭವಿಷ್ಯದಲ್ಲಿ ಇದನ್ನ ಬರ್ದಿರೋದನ್ನ ನೋಡಿದ್ರೆ ಎಲ್ರಿಗೂ ಗೊತ್ತಾಗತ್ತೆ. ಈ ದೇವ್ರು ಕೊಟ್ಟಿಗೆಯ ಸಗಣಿ ಬೆಳೆದಿದ್ದಾನೆ ಅಂತ, ಕಸ ಗುಡಿಸಿದ್ದಾನೆ ಅಂತ, ಮನೆ ಕೆಲಸ ಮಾಡಿದ್ದಾನೆ. ಹೊಟ್ಟೆಗೆ ಸಿಕ್ಕರೆ ಸಿಕ್ತು, ಇಲ್ಲ ಅಂದ್ರಿಲ್ಲ. ಆದ್ರೆ ಕಷ್ಟ ಎಂದೂ ಕಡಿಮೆ ಆಗಿಲ್ಲ. ಹೌದು ಗುರುದೇವ, ಕಷ್ಟದ ದಿನಗಳನ್ನ ಕಳೆದು ಬಂದಿದ್ದೇನೆ. ಆದ್ರೆ ಅದೇನು ನನಗೆ ಅನ್ಸೋದಿಲ್ಲ. ನಿಮ್ಮ ಭೇಟಿ ಆಯ್ತಲ್ವಾ, ಎಲ್ಲ ಕಷ್ಟಕ್ಕೂ ಫಲ ಸಿಕ್ಕಂತೆ ಆಯ್ತು. ನೀನ್ ತುಂಬಾ ಕಷ್ಟಪಟ್ಟಿದ್ಯಾ ಬಾಳು. ನಿಜ ಹೇಳಬೇಕು ಅಂತಂದ್ರೆ ನಿನ್ನಲ್ಲಿ ದೈವತ್ವ ಮೊದಲಿಂದಾನೇ ಇತ್ತು. ಆದ್ರೆ ಅದು ಜನರಿಗೆ ತುಂಬಾ ನಂತರವಾಗಿ ಗೊತ್ತಾಯ್ತು. ಗುರುದೇವ, ಬಾಲ್ಯದ ದಿನಗಳನ್ನ ತುಂಬಾ ಹೆಚ್ಚಿಗೆ ನಾನು ನೆನಪು ಮಾಡ್ಕೊಳ್ಳೋದಿಲ್ಲ. ಏನಾಯ್ತು ಅದಾಗಿ ಹೋಗಿದೆ. ನೀನ್ ಅದನ್ನ ನೆನ್ಪು ಮಾಡ್ಕೊಳ್ಳೋದಿಲ್ಲ, ಆದ್ರೆ ಮುಂದೆ ಜನ ಅದನ್ನ ಪಾರಾಯಣ ಮಾಡ್ತಾರೆ. ಒಳ್ಳೇದೇ ಆಯ್ತು, ರಾತ್ರಿ ಎಲ್ರನ್ನೂ ರಕ್ಷಣೆ ಮಾಡ್ದ ಬಾಳು. ಗೋದಾ, ಅದ್ ನಿನಗ್ ಅರ್ಥ ಆಗುತ್ತೆ, ಆದ್ರೆ ಅಮ್ಮನ್ಗೆ ಯಾರು ತಿಳಿಸ್ ಹೇಳ್ತಾರೆ? ದರೋಡೆ ಏನಾದ್ರೂ ಆಗಿದ್ರೆ ಅವರು ಜನರನ್ನ ಸಾಯಿಸ್ಬಿಡ್ತಾ ಇದ್ರು. ಹಾಗೇನಾದ್ರೂ ಬಿಟ್ಟಿದ್ರೆ ಸಾಯಿಸ್ದೇನೆ ಚೆನ್ನಾಗಿ ಹೊಡೆದ್ ಬಿಡ್ತಿದ್ರು. ನಿಜ ಹೇಳ್ಬೇಕು ಅಂದ್ರೆ ಗೋದಾ, ಬಾಳುನ್ ಉಪಕಾರ ನಮ್ ಮೇಲಿದೆ. ಅವನು ದೇವ್ರ ಅವತಾರ ಅಂತ ನನಗ್ ಸಂಪೂರ್ಣವಾಗಿ ನಂಬಿಕೆ ಇದೆ. ಅಮ್ಮವ್ರೆ, ಎಲ್ಲ ಕೆಲಸ ಆಗಿದೆ. ಇನ್ನೇನಾದ್ರೂ ಕೆಲಸ ಇದೆಯಾ? ಏನು, ಇಷ್ಟೊತ್ತಲ್ಲಿ ಎಲ್ಲ ಕೆಲ್ಸ ಮುಗಿದೋಯ್ತಾ? ಮತ್ತೆ ಎಲ್ಲ ಕೆಲಸ ಬೇಗ ಬೇಗ ಮಾಡಿ ಮುಗಿಸಿದ್ದೀನಿ. ಸರಿ, ಈಗ ಸ್ವಲ್ಪ ಹೊತ್ತು ಕುತ್ಕೋ. ಅಡಿಗೆ ಇನ್ನೇನ್ ಆಗ್ತಾ ಇದೆ. ಇವತ್ತು ಬೇಗ ಊಟ ಮಾಡು. ಅಮ್ಮವ್ರೆ, ನಾನು ಇಲ್ಲೇ ಹೊರಗಡೆ ಇರ್ತೀನಿ. ಗೋದಾ, ಏ ಗೋದಾ, ಹೊರಗಡೆಯಿಂದ ಸ್ವಲ್ಪ ಹೂ ಕಿತ್ಕೊಂಬ. ನನಗೆ ಪೂಜೆ ಮಾಡೋದಿದೆ. ರಾತ್ರಿ ಆಗಿ ಜಾಗರಣೆಯಿಂದ ಎಲ್ಲ ಕೆಲ್ಸನೂ ತಡ ಆಗಿ ಹೋಗಿದೆ. ಸರಿ, ತರ್ತೀನಿ. ಮತ್ ನೀನು ಸುಮ್ನೆ ಆ ಬಾಳುನ ಹೊಗಳ್ಕೊತಾ ಕೂತಿರ್ಬೇಡ ಇಲ್ಲಿ. ಅಮ್ಮ, ನಮ್ ಸಮಸ್ಯೆಗಳು ಇನ್ನೂ ನಿವಾರಣೆ ಆಗಿಲ್ಲ. ಇವರು ಪೊಲೀಸ್ ಠಾಣೆಗೆ ದೂರ್ ಕೊಡೋದಕ್ಕೆ ಹೋಗಿದ್ದಾರೆ. ಅದೇ ಪೂಜೆ ಮಾಡ್ತೀನಿ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಏ ಗೋದಾ, ಬೇಗ ಹೋಗಿ ಹೂಗಳು ತಗೊಂಬ. ಅಯ್ಯೋ, ಇಷ್ಟೊತ್ತಾದ್ರೂ ಹಾಗೆ ಆಗುತ್ತಲ್ವಾ? ಗೋದಾ, ಅವ್ರು ಹೇಳೋ ಕಡೆ ಗಮನ ಕೊಡು. ನನ್ ತಟ್ಟೆ ಎಲ್ಲಿ ಹೋಯ್ತು? ಯಾರು ತಗೊಂಡ್ ಹೋದ್ರು ನನ್ ತಟ್ಟೆನ? ಈಗಿನ್ನು ಇಲ್ಲೇ ಇತ್ತು, ಮತ್ ಯಾರು ತಗೊಂಡ್ ಹೋದ್ರು? ಅಯ್ಯೋ, ಯಾರಾದ್ರೂ ದಯವಿಟ್ಟು ಹೇಳಿ, ನನ್ ತಟ್ಟೆ ಯಾರು ತಗೊಂಡ್ರು?
ನಾನ್ ದಿನ ಪೂಜೆ ಮಾಡೋ ಆ ತಟ್ಟೆನ ಮುಟ್ಟೋ ಧೈರ್ಯ ಯಾರಿಗ್ ಬಂತೀಗ? ಇವ್ರಿಗೇನಾಯ್ತು? ನಾನ್ ದೇವ್ರ ಪೂಜೆ ಮಾಡೋ ತಟ್ಟೆನ ಯಾರು ತಗೊಂಡಿದ್ದು? ಅಮ್ಮ, ಆ ಕಡೆ ಯಾರು ಹೋಗಿಲ್ಲ. ಅದು ಅಲ್ಲೇ ಎಲ್ಲೋ ಇರ್ಬೇಕು. ನಾನೇ ನನ್ ಕಣ್ಣಾರೆ ನೋಡ್ಕೊಂಡ್ ಬಂದೆ. ಆ ತಟ್ಟೆ ಅಲ್ಲಿಲ್ಲ. ಏನು? ಅಯ್ಯೋ ಅಮ್ಮ, ಅದು ಹೇಗಾಗುತ್ತೆ? ದೇವ್ರ ಮನೇಲಿ ಕುತ್ಕೊಂಡು ನೀವೇ ಪೂಜೆ ಮಾಡೋದು. ಯಾರು ಅಲ್ಲಿಗೆ ಹೋಗೋದು ನಿಮಗೆ ಇಷ್ಟ ಆಗಲ್ಲ. ಅದಕ್ಕೆ ಅಲ್ಲಿಗೆ ಯಾರು ಹೋಗಿಲ್ಲ. ಹಾ, ನಡಿ ಒಳಗಡೆ. ನಾನ್ ತಟ್ಟೆ ಹುಡ್ಕೊಡೀಗ. ಬಾ. ಬಾಳು, ಏಕಾದಶಿ ಹತ್ರ. ಪಂಡ್ರಾಪುರಕ್ಕೆ ಹೋಗೋಣ ಅಂತ ಇದ್ದೀನಿ. ನೀನು ನನ್ನ ಜೊತೆ ನಡಿ. ನಿಮ್ಮಿಚ್ಛೆ ಇದ್ದ ಹಾಗೆ ಆಗ್ಲಿ ಗುರುದೇವ. ಚಂದ್ರಭಾಗ ನದಿಯಲ್ಲಿ ಸ್ನಾನ ಮಾಡೋಣ. ವಿಠಲ ರುಕ್ಮಿಣಿಯರ ದರ್ಶನ ಮಾಡೋಣ. ದೇವಸ್ಥಾನ ಪ್ರದಕ್ಷಿಣೆ ಹಾಕೋಣ. ಮುಂದೆ ಈ ತರಹದ ಯೋಗ ಸಿಗುತ್ತೋ ಇಲ್ವೋ ಹೇಳೋದಿಲ್ಲ. ಗುರುದೇವ, ಹೀಗ್ಯಾಕೆ ಹೇಳ್ತಾ ಇದ್ದೀರಾ? ಗುರುದೇವ, ಹೀಗೆ ನನ್ನನ್ನ ಮಧ್ಯದಲ್ಲೇ ಬಿಟ್ಟು ಹೋಗ್ಬೇಡಿ. ನನ್ನ ಅಮ್ಮನ ನಂತರ ಅವರ ಜಾಗವನ್ನ ನೀವೇ ತುಂಬಿದ್ದೀರಿ. ಬಾಳು, ಇವತ್ತಲ್ಲ ನಾಳೆ ಆದ್ರೂ ಈ ದೇಹ ಬಿಡ್ಬೇಕಲ್ವಾ? ಗುರುದೇವ, ಇವತ್ತು ಅಮ್ಮನ ನೆನಪಾಗ್ತಿದೆ ನನಗೆ. ಆಗೂ ಸಹ ಹೀಗೆ ಆಗಿತ್ತು. ಅನ್ನಿಸ್ತಿದೆ ಬೇಗ ಹೋಗಿ ಅಮ್ಮನ ಭೇಟಿ ಆಗ್ಬೇಕು ಅಂತ. ಆದ್ರೆ ಅದು ಸಾಧ್ಯವಾಗ್ಲಿಲ್ಲ. ಯಾಕಂದ್ರೆ ನಾನು ಕೆಲಸದವನಾಗಿದ್ದೆ, ಹೋಗಕ್ಕಾಗ್ಲಿಲ್ಲ. ದತ್ತು, ಗುರುದೇವ ಹೇಳ್ತಾ ಇದ್ದಾರೆ ಪಂಡ್ರಾಪುರಕ್ಕೆ ಹೋಗ್ಬೇಕು ಅಂತ. ಅದಕ್ಕೆ ಎಲ್ಲ ಸಾಮಗ್ರಿಗಳನ್ನ ಆಯ್ತು ಮಾಮ. ಏಕಾದಶಿ ಅಂದು ನಾವು ಪಂಡ್ರಾಪುರದಲ್ಲಿ ಇರಬೇಕು. ಚಂದ್ರಭಾಗ ನದಿಯಲ್ಲಿ ಸ್ನಾನ ಆಗ್ಬೇಕು. ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ಜೋಡಿಸಿ. ಆಯ್ತು ಮಾಮ, ತಯಾರಿ ಮಾಡ್ಕೋತೀವಿ. ಹಾ, ಸರಿ, ಮಾಡ್ಕೊಳ್ಳಿ. ಬಾಳು, ಇಲ್ಲಿಂದನೇ ಹಿಂತಿರುಗಿ ಹೋಗ್ಬಿಡ್ತೀಯಾ? ಮುಂದೆ ಅಕೋಲಾ ಊರಿದೆ, ಅಲ್ಲಿ ನಿನ್ ಮನೆ ಇದೆ. ಅಲ್ಲಿ ನಿನಗೆ ಹೋಗೋದಿದ್ಯಾ? ಗುರುದೇವ, ಇಲ್ಲಿವರೆಗೂ ನಾನು ನಿಮ್ಮ ಮಾತನ್ನು ಎಂದೂ ಮೀರಿಲ್ಲ. ಆದ್ರೆ ನೀವು ಇದನ್ನು ಮಾತ್ರ ಹೇಳಬೇಡಿ. ಅಪ್ಪ ತೀರ್ಕೊಂಡಾಗ ನನಗೆ ನೋಡಕ್ಕಾಗದೆ ನಾನು ಊರಿನ ಅಂಚಿಗೆ ಹೋಗಿ ನಿಂತಿದ್ದೆ. ಮುಂದೆ ಹೋಗ್ಲಿಲ್ಲ. ನನಗೆ ಗೊತ್ತಾಗುತ್ತೆ ಬಾಳು, ನಿನ್ ಜೀವನದಲ್ಲಿ ಏನೇನೆಲ್ಲ ಆಗಿದೆ ಅಂತ. ಅಕೋಲಾದಲ್ಲಿ ಎಲ್ಲ ಜನ ನನ್ನನ್ನು ಹುಚ್ಚಾಬಾಳು ಅಂತ ಕರೀತಿದ್ರು. ಅಪ್ಪನು ಯಾವಾಗ್ಲೂ ಹೊಡಿತಿದ್ರು. ಆ ಅಮ್ಮ ಇದ್ಲಲ್ಲ, ನನ್ನನ್ನು ಎಲ್ಲದರಲ್ಲೂ ಸಂಭಾಳಿಸ್ತಾ ಇದ್ಲು. ನಾನು ತುಂಬಾ ಸಣ್ಣವನಾಗಿದ್ದೆ. ಆಗ ಚಂದು ಶೆಟ್ಟಿ ಹತ್ರ ಆಳಾಗಿ ಕೆಲಸ ಮಾಡಿದ್ದೇನೆ. ಸಣ್ಣ ಹುಡುಗನ ಜೊತೆ ಹೇಗ್ ವ್ಯವಹಾರ ಮಾಡಬೇಕು, ಹೇಗ್ ಮಾತಾಡಬೇಕು ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ನನಗೆಲ್ಲ ಗೊತ್ತಾಗ್ತಿತ್ತು. ನಾನು ಯಾರು ಅಂತ ಎಂದೂ ಮನೆಯ ಜನರಿಗೆ ಗೊತ್ತಾಗ್ಲೇ ಇಲ್ಲ. ನನ್ನನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ.